ನಿಯತ್ತಿದ್ರೆ ಬದುಕಲ್ಲಿ ಏನನ್ನು ಬೇಕಾದರೂ ಮಾಡಬಹುದು, ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಕತೆ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದೆ. ರತ್ನಾಕರ, ರತ್ನಾಕರ, ರತನ್ ಸೇಠ್ ಕೂಗ್ತಾ ಇದ್ರು. ರತನ್ ಸೇಠ್ ಕೂಗ್ತಾ ಇರಬೇಕಾದ್ರೆ ಒಳಗಿದ್ದಂತಹ ರತ್ನಾಕರ ಹೊರಗೆ ಬಂದ. ಗಿರ್ವಿ ಅಂಗಡಿಯಲ್ಲಿ ಅವನೊಬ್ಬನೇ ಇದ್ದದ್ದು. ಆ ಗಿರ್ವಿ ಅಂಗಡಿ ರತನ್ ಸೇಠ್ದು. ಬಹಳ ವರ್ಷಗಳಿಂದ ರತ್ನಾಕರ ಅಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಅವನೇನು ಇವ್ರ ಜೊತೆ ರಾಜಸ್ಥಾನದಿಂದ ಇಲ್ಲಿ ಬಂದಿರಲಿಲ್ಲ. ಇಲ್ಲೇ ಬೆಂಗಳೂರಿನ ಯಾವುದೋ ಒಂದು ಹಳ್ಳಿಲಿದ್ದವನು. ಕೆಲಸ ಬೇಕು ಅಂತ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿನಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಆರಂಭದಲ್ಲಿ ಅದು ಇದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದ. ಯಾರು ಏನೇ ಹೇಳಿದ್ರು ಯಾಕೆ ಎತ್ತ ಏನೂ ಕೇಳ್ತಾ ಇರಲಿಲ್ಲ. ರಾತ್ರಿ 10 ಆಗಲಿ ಬೆಳಗ್ಗೆ 5 ಆಗಲಿ ಖಂಡಿತವಾಗಿಯೂ ಎಂಥ ಕೆಲಸ ಕೊಟ್ಟರು ಯಾವುದೇ ಬೇಜಾರಿಲ್ಲದೆ ಮಾಡ್ತಾ ಇದ್ದ. ಅವನಿಗೇನು ಅಂದರೆ ದಿನ ದುಡಿದ್ರೆ ಸಾಕು, ದಿನಕ್ಕೆ 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ನಾನು ಸಂತೃಪ್ತ, ಯಾವ ಸಂಬಳನೂ ಬೇಡ ಅನ್ನೋ ಒಂದು ಮನೋಭಾವದಲ್ಲಿ ಅವನಿದ್ದ. ಇದೇ ಸಮಯದಲ್ಲಿ ನಮ್ಮ ಗೋಪಾಲ್ ಶೆಟ್ರು ಪರಿಚಯ ಆಗಿದ್ದರು. ಗೋಪಾಲ್ ಶೆಟ್ರದೊಂದು ಪ್ರಾವಿಷನ್ ಸ್ಟೋರ್ ಇತ್ತು. ಅಲ್ಲೂ ಕೂಡ 1 ಗಂಟೆ 2 ಗಂಟೆ ಕೆಲಸ ಮಾಡ್ತಾ ಇದ್ದ. ಹುಡುಗ ತುಂಬ ಚುರುಕು, ಇನ್ನೂ ಮೀಸೆ ಮೂಡಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ವಿಷ ಇರಲಿಲ್ಲ, ನಿಯತ್ತು ಹೆಚ್ಚಿಗೆ. ಅವನ ಕೆಲಸ ನೋಡಿ ಗೋಪಾಲ್ ಶೆಟ್ರು ಇಂಥ ಕಾಲದಲ್ಲೂ ಇಷ್ಟು ಪ್ರಾಮಾಣಿಕ ಹುಡುಗರು ಇದ್ದಾರಲ್ಲ ಎಲ್ಲರ ಹತ್ರನೂ ಹೇಳ್ತಾ ಇದ್ರು. ರತ್ನಾಕರನ ಈ ಪ್ರಾಮಾಣಿಕತೆ ಮತ್ತು ನಿಯತ್ತು ಅದೆಂತಹ ಒಳ್ಳೆಯ ಕೆಲಸವನ್ನು ಮಾಡಿತ್ತು ಅಂದರೆ, ಗೋಪಾಲ್ ಶೆಟ್ರು ಒಮ್ಮೆ ಹೀಗೆ ರತನ್ ಶೇಟ್ ಹತ್ರ ಮಾತಾಡಬೇಕಾದ್ರೆ, ನಮ್ಮ ಅಂಗಡಿಲೊಬ್ಬ ಹುಡುಗ ಬರ್ತಾನೆ ನೋಡಬೇಕು, ಭಾಳ ಒಳ್ಳೆಯ ಹುಡುಗ ಬಿಡಿ, ಇಂಥ ಕಾಲದಲ್ಲೂ ಅಂಥ ಹುಡುಗ ಸಿಗ್ತಾನಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕಷ್ಟೆ. ಅವನ ಬಗ್ಗೆ ಹೊಗಳಿ ಮಾತನಾಡಿದಾಗ ರತನ್ ಸೇಠ್ ಅವನ ಕಳ್ಸೋಕ್ಕಾಗತ್ತಾ ಅಂತ ಕೇಳಿದರು. ಯಾಕಂದರೆ ರತನ್ ಸೇಠ್ಗೆ ಒಬ್ಬ ನಂಬಿಕಸ್ಥ ಹುಡುಗ ಬೇಕಿತ್ತು ಅವನ ಜ್ಯುವೆಲರಿ ಅಂಗಡಿನಲ್ಲಿ ಕೆಲಸ ಮಾಡೋದಕ್ಕೆ. ರತನ್ ಸೇಠ್ ಹೇಳಿದ್ದನ್ನು ಗೋಪಾಲ್ ಶೆಟ್ರು ಹೋಗಿ ಹುಡುಗನಿಗೆ ಕೇಳಿದ್ರು. ಹುಡುಗನಿಗೋ ಒಂದು ಕಾಯಮಾಗಿ ಕೆಲಸ ಬೇಕಿತ್ತು, ಜೊತೆಗೆ ಆ ಕೆಲಸದ ಅನುಭವ ಇರಲಿಲ್ಲ. ಅವನಿರೋ ವಿಚಾರನ ಹೇಳ್ದ. ಪರವಾಗಿಲ್ಲ, ಅದನ್ನು ರತನ್ ಸೇಠ್ ಹತ್ರನೇ ಮಾತಾಡೋಣ ಅಂತ ಹೇಳಿ ಗೋಪಾಲ್ ಶೆಟ್ರೆ ಹುಡುಗನನ್ನು ತಮ್ಮ ಜೊತೆಗೆ ಮರುದಿನ ರತನ್ ಸೇಠ್ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ಮಾತನಾಡ್ದಂಥ ರತನ್ ಸೇಠ್, ನೋಡಪ್ಪ, ನನಗೊಬ್ಬ ಹುಡುಗ ಬೇಕು. ನಮ್ಮ ಹುಡುಗ ರಾಜಸ್ಥಾನಕ್ಕೆ ಹೋದವನು ಯಾಕೋ ಬರಲೇ ಇಲ್ಲ. ಇನ್ಯಾವ ಹುಡುಗರ ಮೇಲೂ ನನಗೆ ಅಷ್ಟು ನಂಬಿಕೆ ಇಲ್ಲ. ಅದು ದುಡ್ಡಿನ ವಿಚಾರ, ಜೊತೆಗೆ ಒಡವೆ ಅಂಗಡಿ ಅಂದರೆ ಭಾಳ ನಿಯತ್ತಾಗಿರಬೇಕು. ನಮ್ಮ ಗೋಪಾಲ್ ಶೆಟ್ರು ನಿನ್ನ ಬಗ್ಗೆ ತುಂಬ ಹೇಳ್ತಾ ಇದ್ರು, ಹಾಗಾಗಿ ನಿನ್ನ ನಾನು ಕೆಲಸಕ್ಕೆ ತಗೊಳ್ತಾ ಇದ್ದೀನಿ. ಆದರೆ ಸಂಬಳ ಕೊಡಲ್ಲಪ್ಪ, ಅದ್ರ ಬಗ್ಗೆ ಕನ್ಸಿಟ್ಕೋಬೇಡ. ನೋಡು, ದಿನಕ್ಕೆ 3 ಹೊತ್ತು ಊಟ ಕೊಡ್ತೀನಿ, ಇರೋದಕ್ಕೆ ನಮ್ಮ ಜೊತೆ ಒಂದು ವಾಸದ ಮನೆ ಕೊಡ್ತೀನಿ. ಅದು ಬಿಟ್ಟರೆ ಏನಾರ ಕಾಯಿಲೆ ಕಸಾಲೆ ಬಂದರೆ ಆಗಾಗ ಅದಕ್ಕೇನು ಬೇಕು ನಾನು ವ್ಯವಸ್ಥೆ ಮಾಡ್ತೀನಿ. ಬಿಟ್ಟರೆ ಅದಕ್ಕೆ ಇದಕ್ಕೆ ಅಂತ ನೀನು ದುಡ್ಡು ಕೇಳಿದ್ರೆ ನನ್ನ ಹತ್ರ ಇಲ್ಲ, ಇರೋದು ಇಲ್ಲ. ಈಗಲೇ ಹೇಳ್ಬಿಡ್ತೀನಿ, ಇಷ್ಟ ಇದೆ ಕೆಲಸಕ್ಕೆ ಬಾ, ಇಲ್ದಿರ ಬೇಡ ಅನ್ನೋ ಮಾತನ್ನು ಖಡಾಖಂಡಿತವಾಗಿ ಹೇಳಿದಾಗ ರತ್ನಾಕರ ಒಪ್ಕೊಂಡಿದ್ದ. ಗೋಪಾಲ್ ಶೆಟ್ರು ಕೂಡ ನೀವೇನು ಯೋಚನೆ ಮಾಡಬೇಡಿ, ಅವನದೇನೇ ಸಮಸ್ಯೆ ಬಂದರೂ ನನಗೆ ಹೇಳಿ, ನಾನು ಅದಕ್ಕೆ ಜವಾಬ್ದಾರ ಅಂತ ಹೇಳಿ ಹೊರಟಿದ್ರು. ಗೋಪಾಲ್ ಶೆಟ್ರು ಹತ್ತು ಕಡೆ ಹೋದ್ಮೇಲೆ ರತನ್ ಸೇಠ್ ಅಂಗಡಿ ಕರ್ಕೊಂಡು ಹೋದ್ರು ಈ ಹುಡುಗನ್ನ. ಮೊದಲು ರತ್ನಾಕರನಿಗೇನು ಗೊತ್ತಿರಲಿಲ್ಲ, ಎಲ್ಲವನ್ನ ಹೇಳ್ಕೊಟ್ರು. ನೋಡು, ಹೆಂಗೆ ಒಡವೆನ ಪರೀಕ್ಷೆ ಮಾಡಬೇಕು, ಬಂದವ್ರ ಹತ್ರ ಹೆಂಗೆ ಮಾತಾಡಬೇಕು, ಅವರನ್ನು ಒಡವೆ ತಗೊಳ್ಳೋ ಥರ ಅಥವಾ ಅವರ ಒಡವೆನ ನಮ್ಮಲ್ಲಿ ಇಡೋ ಥರ ಹೇಗೆ ನೀನು ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಅವ್ರನ್ನ ಅನುನಯಿಸೋದು ಹೇಗೆ, ಎಲ್ಲವನ್ನು ಕೂಡ ಹೇಳ್ಕೊಟ್ರು. ಮೊದಲು ಆತನಿಗೂ ಕಷ್ಟ ಆಯಿತು, ಹೊಸ ಕೆಲಸ, ಜೊತೆಗೆ ಆತನಿಗೇನು ಒಡವೆ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಆದರೂ ನಿಧಾನಕ್ಕೆ ಪ್ರತಿದಿನ ಕಲಿತಾ ಇದ್ದ. ರತ್ನಾಕರ ಅವ್ರ ಹತ್ರ ಸೇರ್ಕೊಂಡು 10-12 ವರ್ಷ ಆಗಿವೆ. ಈ 10-12 ವರ್ಷದಲ್ಲಿ ಯಾವತ್ತಿಗೂ ಕೂಡ ಯಾವುದೇ ರೀತಿಯ ಮನಸ್ಸನ್ನು ನೋಯಿಸಿಲ್ಲ, ಜೊತೆಗೆ ಒಂದು ಸಣ್ಣ ಅಪಚಾರನೂ ಕೂಡ ತನ್ನ ಕೆಲಸದಲ್ಲಿ ಆತ ಮಾಡಿಲ್ಲ. ಅಪನಂಬಿಕೆ ಅನ್ನೋದು ಇಲ್ಲವೇ ಇಲ್ಲ ಬಿಡಿ. ವರ್ಷದಿಂದ ವರ್ಷಕ್ಕೆ ಅವನಿಗೆ ಜವಾಬ್ದಾರಿ ಹೆಚ್ಚಾಗಿತ್ತು. ಕೊನೆಗೆ ರತನ್ ಸೇಠ್ ಅವನಿಗೆ ಹಣಕಾಸಿನ ವ್ಯವಹಾರ ನೀಡಿದ್ರು, ಒಡವೆನ ಹೆಂಗೆ ನಿಭಾಯಿಸಬೇಕು ಅನ್ನೋದನ್ನ ನೀಡಿದ್ರು, ಹೆಂಗೆ ಒಡವೆಗಳನ್ನ ತರಿಸ್ಕೋಬೇಕು, ಎಷ್ಟು ವ್ಯವಹಾರ ಇದೆ, ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ, ನಿವ್ವಳ ಆದಾಯ ಎಷ್ಟು, ಲಾಭ ಎಷ್ಟು, ನಷ್ಟ ಆಗದೆ ಇರೋ ಥರ ಹೇಗೆ ನೋಡ್ಕೋಬೇಕು, ಎಲ್ಲ ಐಡಿಯಾನೂ ಕೂಡ ಅವನಿಗೆ ಕೊಟ್ಟಿದ್ರು. ಎಲ್ಲವನ್ನ ಬುದ್ಧಿವಂತಿಕೆಯಿಂದ ಕೇಳಿಸ್ಕೊಂಡು ಅದನ್ನು ಹಾಗೆ ಅಳವಡಿಸ್ಕೊಂಡು ಬಿಟ್ಟಿದ್ದ ರತ್ನಾಕರ. 10-12 ವರ್ಷ ಆಗಿತ್ತಲ್ವಾ, ಇವತ್ತು ರತನ್ ಸೇಠ್
ರತ್ನಾಕರನನ್ನು ಕರೆದು ಒಂದು ಮಾತು ಹೇಳಿದ್ರು. ರತ್ನಾಕರ, ನೀನು ನಾಳೆಯಿಂದ ಏನು ಕೆಲಸಕ್ಕೆ ಬರಬೇಡ ಕಣೋ ಅಂತ ಅಂದರು. ಅದನ್ನು ಕೇಳಿ ಈತನಿಗೆ ಗಾಬರಿ ಆಗೋಯ್ತು. ಯಾಕೆ ಯಜಮಾನ್ರೆ, ನಾನೇನಾದರೂ ತಪ್ಪು ಮಾಡೋದನ್ನ? ದಯವಿಟ್ಟು ನಾನು ತಪ್ಪು ಮಾಡಿದರೆ ಏನಾದರೂ ಶಿಕ್ಷೆ ಕೊಟ್ಬಿಡಿ, ಆದರೆ ಈ ಥರ ಕೆಲಸದಿಂದ ತೆಗಿಬೇಡಿ. ನಿಯತ್ತಿಂದ ಕೆಲಸ ಮಾಡ್ತಾಯಿದ್ದೀನಿ, 10-12 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನಗೂ ಕುಟುಂಬ ಇದೆ, ನನಗೂ ಮಕ್ಕಳಿದ್ದಾರೆ. ಇವಾಗ ನೀವು ಈ ಥರ ಕೆಲಸದಿಂದ ತೆಗೆದುಬಿಟ್ರೆ ನನ್ನ ಕುಟುಂಬ ಈಗ ನೀವು ಕೆಲಸದಿಂದ ತೆಗೆದುಬಿಟ್ರೆ ನನ್ನ ಕುಟುಂಬ ನಡುಬೀದಿಗೆ ಬಿದ್ದುಬಿಡುತ್ತೆ. ದಯಮಾಡಿ ನನ್ನ ಕ್ಷಮಿಸಬೇಕು. ರತ್ನಾಕರನ ಮಾತಲ್ಲಿ ದುಗುಡ ಬಿತ್ತು. ಆದರೆ ಅವನ ಮಾತನ್ನು ಕೇಳಿ ನಕ್ಕಿದ್ದು ಮಾತ್ರ ರತನ್ ಸೇಠ್. ಅಯ್ಯೋ, ನಿನ್ನಂಥ ಹುಡುಗನ್ನ ಬ್ಯಾಟ್ರಿ ಹಾಕಿ ಹುಡ್ಕಿದ್ರು ಸಿಗಲ್ಲ ಕಣ. ನೀನು ಅದೆಷ್ಟು ಮುಗ್ಧ ಅಂದರೆ ಇಷ್ಟು ವರ್ಷಗಳಲ್ಲಿ ನನಗೆ ಸಂಬಳ ಕೊಡಿ ಅಂತ ಕೂಡ ಕೇಳಲಿಲ್ವಲ್ಲೋ. ನಿನ್ನ ಮದುವೆ ಆದಮೇಲೆ ನಾನೇ ಬಲವಂತ ಮಾಡಿ ಅಷ್ಟೋ ಇಷ್ಟೋ ಕೊಟ್ಟರೆ ಜೇಬಿಗೆ ಇಟ್ಕೊಂಡು ಹೋಗ್ತಾ ಇದ್ದ ಮನುಷ್ಯ ನೀನು ನನಗೆ ಮೋಸ ಮಾಡ್ತೀಯ? ದಡ್ಡ, ಸಾಕು ಕಣೋ. ನಿನ್ನ ನಿಯತ್ತು, ನಿನ್ನ ಪ್ರಾಮಾಣಿಕತೆ ನನಗೊಬ್ಬನಿಗೆ ಇದ್ದರೆ ಸಾಕಾಗಲ್ಲ. ನೀನು ಜೀವನದಲ್ಲಿ ಮುಂದುವರಬೇಕು. ಈಗ ನೀನು ಒಂಟಿಯಲ್ಲ ಕಣೋ, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನಿನಗೂ ಕುಟುಂಬ ಇದೆ. ಬೇರೆ ಯಾರೋ ಹೇಗೋ ಗೊತ್ತಿಲ್ಲ ಕಣೋ, ಈ ನಿನ್ನ ಯಜಮಾನ ಅಷ್ಟು ಸ್ವಾರ್ಥಿ ಅಲ್ಲಪ್ಪ. ನೀನು ಮುಂದೆ ಬರಬೇಕು. ನಾನಿವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ನೋಡು. ನಾನು ನಿನ್ನ ವಯಸ್ಸಲ್ಲಿ ಇಲ್ಲಿ ಬಂದಾಗ ನಾನು ಹೇಗಿದ್ದೆ ಗೊತ್ತಾ? ನಿನಗಾದರೂ ನಾನು ಸಹಾಯಕ್ಕೆ ನಿಂತೆ, ಅಥವಾ ಗೋಪಾಲ್ ಶೆಟ್ಟರು ಸಹಾಯಕ್ಕೆ ನಿಂತರು. ಆದರೆ ನನಗೆ ಯಾರೂ ಇರಲಿಲ್ಲ ಕಣೋ. ರಾಜಸ್ಥಾನದಲ್ಲಿ ಅಪ್ಪ ಅಮ್ಮ ಸತ್ತೋಗ್ಬಿಟ್ಟಿದ್ರು. ಚಿಕ್ಕಪ್ಪ ಒಬ್ಬರಿದ್ದರು. ಅವರು ಇಲ್ಲಿ ಯಾರೋ ನನಗೆ ಪರಿಚಯ ಇದ್ದಾರೆ, ಹೋಗು ಅಂತ ಹೇಳಿ ಕಳಿಸಿದ್ರು. ಇಲ್ಲಿಗೆ ಗೊತ್ತು ಗುರಿ ಇಲ್ಲದೆ ಟ್ರೈನ್ ಹಿಡ್ಕೊಂಡು ಬಂದ್ಬಿಟ್ಟಿದ್ದೆ. ಹಿಡಿತಿದ್ದ ಹಾಗೆ ಬೆಂಗಳೂರು ನೋಡಿ ಗಾಬರಿ ಆಗಿಬಿಟ್ಟಿತ್ತು ಕಣೋ. ಇಷ್ಟು ದೊಡ್ಡ ಊರಲ್ಲಿ ನಾನು ಹೇಗಿರೋದು ಅಂತ. ಬಂದಾಗ ಅದು ಇದು ಕೆಲಸ ಮಾಡ್ತಾ ಇದ್ದೆ. ಯಾರೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನನಗೋ ಕನ್ನಡನೂ ಬರ್ತಾ ಇರಲಿಲ್ಲ. ಕರ್ನಾಟಕ ಎಷ್ಟು ಚೆನ್ನಾಗಿದೆ ಅನ್ನೋದು ಮಾತ್ರ ಕೇಳಿದ್ದೆ, ಆದರೆ ಕನ್ನಡವನ್ನು ಕಲಿದೆ ಇಲ್ಲಿ ವಿಧಿ ಇರಲಿಲ್ಲ. ನಮ್ಮಂಥ ರಾಜಸ್ಥಾನಿಗಳು, ಗುಜರಾತಿಗಳು ಇಲ್ಲಿ ನೆಲೆ ಕಂಡಿರೋದೇ ಕನ್ನಡನ ಅರ್ಧಂಬರ್ಧ ಮಾತಾಡ್ಕೊಂಡು ನೀನು ಯೋಚನೆ ಮಾಡು, ಎಷ್ಟು ಜನ ಇದ್ದಾರೆ ಗೊತ್ತಾ? ಅವರೆಲ್ಲನೂ ಕೂಡ ನಂತರ ಬಂದಿದ್ದವರೇನೆ. ಆದರೆ ನಾನು ಪರಿಶ್ರಮ ಪಟ್ಟೆ, ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ನಾನವತ್ತು ನಿನಗೆ ಕೆಲಸ ಕೊಟ್ಟಿದ್ದು ಯಾಕೆ ಗೊತ್ತಾ? ನಾನು ಯಾವೆಲ್ಲ ಕಷ್ಟಪಟ್ಟಿದ್ನೋ, ಅಂದರೆ ಅವರಿವರು ಕೆಲಸಕ್ಕೆ ಕರೆದ್ರೆ ಯಾವತ್ತಿಗೂ ಇಲ್ಲ ಅಂತಿರಲಿಲ್ಲ. ಎಂಥ ಕೆಲಸ ಆದರೂ ಮಾಡ್ತಿದ್ದೆ. ಅಣ್ಣ ಅಪ್ಪ ಅಂದ್ಕೊಂಡೆ ಕೆಲಸವನ್ನು ಮಾಡ್ತಿದ್ದೆ. ನನಗೆ ಚಿಕ್ಕ ವಯಸ್ಸಿಂದಲೂ ಜ್ಯುವೆಲರಿ ಬಗ್ಗೆ ಆಸಕ್ತಿ ಇತ್ತು. ಮನೆಯಲ್ಲಿ ನಮ್ಮ ತಾತ, ನಮ್ಮ ಅಪ್ಪ ಅದನ್ನೇ ಮಾಡ್ತಾ ಇದ್ರಂತೆ. ಆದರೆ ಕಾಲಾನಂತರ ನಷ್ಟವಾದ ಕಾರಣ ಅವರು ಕೂಡ ಅದನ್ನು ಮುಚ್ಚಿಬಿಟ್ಟಿದ್ರು. ಅದು ರಕ್ತಗತವಾಗಿ ಬಂತೋ ಏನೋ ಗೊತ್ತಿಲ್ಲ, ನನಗೆ ಜ್ಯುವೆಲರಿ ಅಂಗಡಿಯನ್ನು ತೆಗಿಬೇಕು ಅಂತ ಅನ್ನಿಸ್ತು. ಆಗ ಸಾಲ ಕೊಡೋರು ಯಾರೂ ಇರಲಿಲ್ಲ ಬಿಡು. 10-15 ವರ್ಷ ಭಾಳ ಕಷ್ಟಪಟ್ಟೆ. ಹಾಗೂ ಹೀಗೂ ಮಾಡಿ ಅವರಿವ್ರ ಹತ್ರ ಸಾಲ ಮಾಡಿ ಬಡ್ಡಿಗೆ ದುಡ್ಡು ತಂದು ನಾನು ಜ್ಯುವೆಲರಿ ಅಂಗಡಿ ಪ್ರಾರಂಭ ಮಾಡಿದೆ ಕಣೋ. ಏನೋ ಆರಂಭದಲ್ಲೇನೋ ಅಷ್ಟೇನು ಆಗ್ತಾ ಇರಲಿಲ್ಲ, ಆದರೆ ದಿನದಿಂದ ದಿನಕ್ಕೆ ನನ್ನ ಮೇಲೆ ಜನ ಇಟ್ಟಿದ್ದಂತಹ ವಿಶ್ವಾಸ, ನಾನು ಅಷ್ಟು ವರ್ಷ ಗಳಿಸಿದಂತಹ ನಂಬಿಕೆ ಇತ್ತಲ್ಲ, ಆ ನಂಬಿಕೆನೇ ನೋಡು ಇವತ್ತು ನನ್ನ ಈ ಮಟ್ಟಕ್ಕೆ ತಂದಿದೆ. ಅದೇ ನಂಬಿಕೆ, ಅದೇ ವಿಶ್ವಾಸನ ಇವತ್ತು ನೀನು ಎಲ್ಲರಲ್ಲೂ ಮೂಡಿಸಿದೀಯಾ. ಹೀಗಾಗಿನೇ ನಾನು ನಿನಗೆ ಬೆಂಬಲವಾಗಿ ನಿಲ್ತೀನಿ. ತಲೆ ಕೆಡಿಸ್ಕೋಬೇಡ. ಅದೆಷ್ಟೇ ಲಕ್ಷ ಆಗಲಿ ನಾನು ನಿನಗೆ ದುಡ್ಡು ಕೊಡ್ತೀನಿ. ಸಾಲವಾಗಿ ಕೊಡ್ತೀನೋ ಮಾರಾಯ, ಬಡ್ಡಿಯನ್ನು ಕೊಡಬೇಡ. ನೀನೇ ನಿನ್ನ ಸ್ವಂತ ಜ್ಯುವೆಲರಿ ಶಾಪ್ನ ಓಪನ್ ಮಾಡು, ಅದಕ್ಕೆ ನಾನೇ ಬಂದು ಇನಾಗ್ರೇಷನ್ ಮಾಡ್ತೀನಿ, ಆಯಿತಾ? ಆ ಮಾತನ್ನು ಕೇಳಿದಾಗ ತಾನು ಕೇಳ್ತಾ ಇರೋದು ಕನಸೋ ನನಸೋ ನಿಜಾನೋ ಸತ್ಯನೋ ಗೊತ್ತೇ ಆಗಲಿಲ್ಲ ರತ್ನಾಕರನಿಗೆ. ಅವನು ಕೃತಜ್ಞತೆಯಿಂದ ಕೈ ಮುಗ್ದ. ಈ ಕೃತಜ್ಞತೆ, ಈ ನಂಬಿಕೆ ಕೆಲಸದ ಮೇಲೂ ಇರಲಿ. ಆದಷ್ಟು ಬೇಗ ಮುಂದೆ ಬಂದು ನನ್ನ ಸಾಲ ತೀರ್ಸೋದು ನೋಡು, ಹಾಗಂತ ಹೇಳ್ದವರೇ ಹೊರಟೇ ಬಿಟ್ಟರು ರತನ್ ಸೇಠ್. ಕೆಲಸದ ಮೇಲೆ ರಾಜಸ್ಥಾನಕ್ಕೆ ಹೋಗಿದ್ರು. ಅವ್ರು ಹೇಳೇ ಹೋಗಿದ್ರು, 1 ವಾರ 15 ದಿನ ನಾನು ಬರ್ತೀನಿ, ಅಲ್ಲಿವರೆಗೂ ಅಂಗಡಿ ನೋಡ್ಕೊ, ಆಮೇಲೆ ನಿಂದೇ ಆದಂತಹ ಪ್ರತ್ಯೇಕವಾದ ಅಂಗಡಿ ತೆಗೀವಿ ಅಂತ. ಅವ್ರು ಬರೋದ್ರೊಳಗಡೆ ಇವನೊಂದೊಳ್ಳೆ ಅಂಗಡಿಯನ್ನು ಹುಡುಕಿದ್ದ. ಅದನ್ನು ನೋಡಿದ್ರು, ಅವ್ರಿಗೂ ಖುಷಿ ಆಯಿತು. ಬಂಡವಾಳ ಹಾಕ್ಕೊಟ್ರು. ಆರಂಭದಲ್ಲಿ ಇವನು ಆ ಬಂಡವಾಳಕ್ಕೆ ತಕ್ಕನ ಹಾಗೆ ಕೆಲಸ ಮಾಡ್ದ. ಮೊದಲು ಏನು ಕೈ ಹಿಡಿಲಿಲ್ಲ. ಆದರೆ ಸೇಟ್ ಹತ್ರ ಇದ್ದ ಹುಡುಗ ಅಲ್ವಾ, ಈತ ಸಪ್ರೇಟ್ ಬಂದ್ಬಿಟ್ನ, ಏನಾಯ್ತೋ ಅಲ್ಲಿ. ಹೀಗೆ ಹಲವು ರೀತಿಯ ಸಂಶಯ, ಗೊಂದಲಗಳನ್ನ ಮತ್ತು ಕುತೂಹಲವನ್ನು ಹುಟ್ಟು ಹಾಕಿದ್ರು. ಆದರೆ ಸೇಟುವೇ ಮುಂದೆ ನಿಂತು ಈ ಹುಡುಗನನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅದೇ ನಂಬಿಕೆ ಮೇಲೆ ಇವ್ರ ಅಂಗಡಿಗೂ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ವೇಸ್ಟೇಜ್ ಕಡಿಮೆ, ಚಿನ್ನಾಭರಣದ ಬಗ್ಗೆ ನಂಬಿಕೆ ಇತ್ತು, ಒಳ್ಳೆ ಜನ, ಜೊತೆಗೆ ತಾವು ಹೇಳಿದಂತಹ ರೀತಿಯಲ್ಲೇ ಡಿಸೈನ್ ಮಾಡಿಕೊಡ್ತಾಯಿದ್ರು. ಇಷ್ಟೆಲ್ಲ ಇರಬೇಕಾದ್ರೆ ಬೇರೆಲ್ಲ ಯಾಕೆ ಹೋಗಬೇಕು? ದಿನದಿಂದ ದಿನಕ್ಕೆ ರತನ್ ಸೇಠ್ ಮತ್ತು ರತ್ನಾಕರ ಇಬ್ಬರೂ ಕೂಡ ಪ್ರವರ್ಧಮಾನಕ್ಕೆ ಬಂದರು. ರತನ್ ಸೇಠ್ ಅಲ್ಲಿಗಾಗಲೇ ಎಲ್ಲೋ ತಲುಪಿದ್ರು ಬಿಡಿ,
ಆದರೆ ರತ್ನಾಕರ ರತನ್ ಸೇಠ್ ಅವರ ಸಾಲವನ್ನು ಮಾತ್ರ ಮರೆಯಲಿಲ್ಲ. ಕೇವಲ ಒಂದೇ ವರ್ಷದಲ್ಲಿ ಅವ್ರು ಕೊಟ್ಟ ಸಾಲ 20 ಲಕ್ಷವನ್ನು ಅವರಿಗೆ ಮರಳಿಸಿದ್ದ. ಜೊತೆಗೆ ಅವನೊಂದು ಮಾತನ್ನು ಕೇಳ್ದ, ಯಜಮಾನ, ನೀವು ಇಲ್ಲಿವರೆಗೂ ನನಗೆ ಏನನ್ನೂ ಕೂಡ ಕಡಿಮೆ ಮಾಡಿಲ್ಲ, ನನ್ನ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಾನು ಇಲ್ಲಿನವನು ಅಂತ ನೀವು ನನ್ನನ್ನು ಭೇದ ಭಾವ ಮಾಡಲಿಲ್ಲ. ಕರ್ನಾಟಕ ಅಂದರೆ ನಿಮಗೆ ನಿಮ್ಮ ರಾಜಸ್ಥಾನಕ್ಕಿಂತಲೂ ಹೆಚ್ಚು ಪ್ರೀತಿ, ಯಾಕಂದರೆ ಈ ನೆಲ ನಿಮಗೆಲ್ಲವನ್ನ ಕೊಟ್ಟಿದೆ ಅಂತ ನೀವೇ ಹೇಳ್ತಾ ಇದ್ರಿ. ಇವತ್ತು ಇಂಥ ನೆಲದಲ್ಲೇ ನಾನಿದ್ದೀನಿ. ನನ್ನದು ಮದುವೆ ಆಗಿದೆ, ಆದರೆ ನನಗೂ ಒಬ್ಬ ತಮ್ಮ ಇದ್ದಾನೆ. ಅವನಿಗೆ ನಿಮ್ಮ ಮಗಳನ್ನ ಕೊಡ್ತೀರಾ? ನಾನು ಇದನ್ನು ಅಹಂಕಾರದಿಂದ ಕೇಳ್ತಿಲ್ಲ, ಅಥವಾ ಇವತ್ತು ನಿಮ್ಮ ಸರಿ ಸಮಾನಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಕೇಳ್ತಾ ಇಲ್ಲ, ವಿನಮ್ರತೆಯಿಂದ ಕೇಳ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿದಾಗ ಅವರ ಕಣ್ಣಂಚು ತೇವವಾಯಿತು. ಯಾಕೆ ಗೊತ್ತಾ? ರತನ್ ಸೇಠ್ ಅವರ 2ನೇ ಮಗಳು ಅಂಗವಿಕಲೆ, ಆಕೆಗೆ ನಡೆದಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಹುಡುಗಿನ ನಮ್ಮ ರತ್ನಾಕರ ಮೆಚ್ಚಿದಾನೆ ಅವನ ತಮ್ಮನಿಗೆ ಮದುವೆ ಮಾಡಿಕೊಡೋಕ್ಕೆ ಅಂತ ಅಂದಾಗ ರತನ್ ಸೇಠ್ ಒಂದು ಮಾತನ್ನು ಹೇಳಿದ್ರು, ನೋಡು ರತ್ನಾಕರ, ನೀನೇನೋ ಮೆಚ್ಚಿದೀಯಪ್ಪ, ಆದರೆ ನಿನ್ನ ತಮ್ಮ ಮೆಚ್ಚಬೇಕಲ್ವಾ? ಇದು ನಮ್ಮಿಬ್ಬರ ಸಂಬಂಧಕ್ಕೆ ಅಥವಾ ನೀನು ನನ್ನ ಸಂಬಂಧಕ್ಕೆ ಕೊಡೋ ಗೌರವ ಅಂತ ನಾನು ಅಂದ್ಕೊಂಡ್ರೆ ಆ ಗೌರವ ಮಾತ್ರ ಸಾಕಾಗಲ್ಲ. ಅವರು ಜೀವನ ಪೂರ್ತಿ ಒಳ್ಳೆ ರೀತಿಯ ಬದುಕಬೇಕು ಅಂದರೆ ಇಬ್ಬರು ಕೂಡ ಮೆಚ್ಚಿ ಮದುವೆ ಆಗಬೇಕು ಅನ್ನೋ ಮಾತನ್ನು ಹೇಳಿದಾಗ ರತ್ನಾಕರ ತನ್ನೊಂದಿಗೆ ತಮ್ಮನನ್ನೂ ಕರೆತಂದ ಮರುದಿನವೇ. ರತ್ನಾಕರನ ತಮ್ಮ ಸುಧಾಕರ ಕೂಡ ಆತ್ಮತೃಪ್ತಿಯಿಂದ ನಾನು ಈ ಒಂದು ವಿಚಾರವನ್ನು ಒಪ್ಕೊಂಡಿದ್ದೀನಿ, ನಿಮ್ಮ ಮಗಳನ್ನು ಆಗಾಗ್ಗೆ ನೋಡ್ತಾ ಇದ್ದೆ, ಅಂಗವೈಕಲ್ಯ ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ದೇಹದಷ್ಟೇ ತಾನೆ, ಆಕೆ ನಿಜಕ್ಕೂ ಸೌಂದರ್ಯವತಿ ಅನ್ನೋ ಮಾತನ್ನು ಹೇಳಿದಾಗ ಬಹಳ ಖುಷಿಯಿಂದ ಪ್ರೀತಿಯಿಂದ ಮದುವೆ ಮಾಡಿಕೊಟ್ರು. ಆದರೆ ಅವರೊಂದು ಕಂಡೀಷನ್ ಹಾಕಿದ್ರು, ನೋಡು ರತ್ನಾಕರ, ಸುಧಾಕರ, ನಾನು ರಾಜಸ್ಥಾನದವನೇ ಇರಬಹುದು, ಆದರೆ ನನಗೆ ಬೆಲೆ ಕೊಟ್ಟಿದ್ದು, ನೆಲೆ ಕೊಟ್ಟಿದ್ದು ಮತ್ತು ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದು ಕರ್ನಾಟಕ, ಕನ್ನಡದ ಜನ. ನೀವು ಇವರ ನಡುವೆ ಮದುವೆ ಆಗಬೇಕು, ಎಲ್ಲರನ್ನೂ ಕರೆದು ನಾನು ಸಂತೃಪ್ತಿಯಿಂದ ಊಟ ಹಾಕಿಸ್ಬೇಕು, ಅವಾಗಲೇ ಇಲ್ಲಿನ ಅನ್ನದ ಋಣ ಸ್ವಲ್ಪವಾದರೂ ತೀರಿತೇನೋ ಅನ್ನೋ ಮಾತನ್ನು ಹೇಳಿದಾಗ ಎಲ್ಲರೂ ಖುಷಿಯಿಂದ ಆ ಮಾತನ್ನು ಒಪ್ಕೊಂಡ್ರು. ಸ್ನೇಹಿತರೆ, ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.